ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸ್ನೇಹಿತರೆ. ನಾನು ರತೀಶ್. ಬನ್ನಿ ಸ್ನೇಹಿತರೆ, ಇವತ್ತು ಹೊಸ ವಿಡಿಯೋ ನೋಡೋಣ. ಇವತ್ತು ಬಂದು ಪೇಟಿಎಮ್ಮಲ್ಲಿ ಸೇವಿಂಗ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ತುಂಬ ಸುಲಭ ಇದು. ನಿಮ್ಮ ಹತ್ರ ಖಾಲಿ ಆಧಾರ್ ಕಾರ್ಡು, ID ಕಾರ್ಡ್ ಇದ್ದರೆ ಸಾಕು. ನೀವು ಮನೇಲಿ ಕೂತ್ಕೊಂಡೆ ಆರಾಮ್ಸೆ ಅಕೌಂಟ್ ಓಪನ್ ಮಾಡ್ಬೋದು. ವೀಡಿಯೋ ಕಾಲ್ ಮುಖಾಂತರ ಅವ್ರು ಆಕ್ಟಿವೇಟ್ ಮಾಡ್ಕೊಡ್ತಾರೆ ನಿಮಗೆ. ಮತ್ತು ಇನ್ನು ನಿಮಗೆ ATM ಕಾರ್ಡ್ ಮನೆಗೆ ಬೇಕು ಅಂದರೆ ಕೂಡ ವಿತಿನ್ 3 ವರ್ಕಿಂಗ್ ಡೇಸಲ್ಲೇ ಅವ್ರು ನಿಮ್ಮ ಮನೆಗೆ ಕಳಿಸ್ಕೊಡ್ತಾರೆ. 250 ರುಪೀಸ್ ಚಾರ್ಜಸ್ ಆಗುತ್ತೆ. ಈ ಕಾರ್ಡ್ ಬಂದು ಇಂಡಿಯಾ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೂಸ್ ಆಗುತ್ತೆ. ಇಲ್ಲ ನನ್ನ ಕಾರ್ಡ್ ಬೇಡ ಅಂದರೆ ಕೂಡ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ ಆನ್ ಮಾಡಿಕೊಟ್ರೆ ನೀವು ಆನ್ಲೈನ್ ಮುಖಾಂತರ ಕೂಡ ಆರಾಮ್ಸೆ ಮಾಡ್ಕೊಬೋದು. ಟ್ರಾನ್ಸಾಕ್ಷನ್ ಎಲ್ಲ ಆನ್ಲೈನೆಲ್ಲ ಮಾಡ್ಕೊಬೋದು ನೀವು. ಸುಮಾರು ಬೆನಿಫಿಟ್ಸ್ ಇದೆ ಈ ಕಾರ್ಡಲ್ಲಿ. ಮತ್ತು ಸುಮಾರು ಜನ ಗೊತ್ತು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂದರೆ ಕಾರ್ಡ್ ಬ್ಲಾಕ್ ಮಾಡ್ತಾರೆ ಅಂತ. ಬಟ್ ಆ ಥರ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಇನ್ನು ಫ್ಯೂಚರಲ್ಲಿ ಏನು ಪ್ರಾಬ್ಲಮ್ ಆಗುತ್ತಾ ಗೊತ್ತಿಲ್ಲ. ಬಟ್ ಕೆಲವರಿಗೆ ಬ್ಲಾಕ್ ಆಗಿರುತ್ತಲ್ಲ ಹಳೆ ಕಾರ್ಡ್ಗಳೆಲ್ಲ, ಆ ಥರ ಅವ್ರೇನು ಪೇಟಿಎಮ್ ಇದ್ದರೆ ಪೇಟಿಎಮ್ಮಲ್ಲೇ ಒಂದು ಸೇವಿಂಗ್ ಅಕೌಂಟ್ ಮಾಡಿಕೊಬೋದು. ಅದಕ್ಕಾಗಿಯೇ ಈ ವಿಡಿಯೋ ಮಾಡ್ತಿರೋದು. ಬನ್ನಿ ಸ್ನೇಹಿತರೆ, ಹೇಗೆ ಅಕೌಂಟ್ ಓಪನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ಮೊದಲನೇದಾಗಿ ಪೇಟಿಎಮ್ ಆ್ಯಪ್ ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ನೀವು ಸ್ಕ್ರೀನ್ ಈ ಥರ ನೋಡ್ಬೋದು. ನೀವು ಅದರಲ್ಲಿ ಪೇಟಿಎಮ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗಿದ ತಕ್ಷಣ ಓಪನ್ ಸೇವಿಂಗ್ ಅಕೌಂಟ್ ಅಂತ ಬರುತ್ತೆ. ಅದರಲ್ಲಿ ನೀವು ನಾಮಿನಿ ಆ್ಯಡ್ ಮಾಡ್ತಾರೆ. ಐ ವಾಂಟ್ ಟು ಆ್ಯಡ್ ಎ ನಾಮಿನಿ ಅಂತಂದರೆ ನಾಮಿನಿ ಆ್ಯಡ್ ಮಾಡಿ. ಬೇಡ ಅಂದರೆ ಐ ವಿಲ್ ಡೂ ಲೇಟರ್ ಅಂತ ಆಗ್ಬಿಟ್ಟು ಸೆಲೆಕ್ಟ್ ಮಾಡಿಕೊಡಿ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದರಲ್ಲಿ ಸೆಲೆಕ್ಟ್ ಮಾಡಿಕೊಡಿ ಓಕೆ ಅಂತ. ಪ್ರೊಸೀಡ್ ಕೊಡಿ. ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ಬರುತ್ತೆ, ಡನ್ ಅಂತ ಕೊಡಿ. ಎಂಟರ್ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಇದೆಯಲ್ಲ, ಅಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಪ್ರೆಸ್ ಮಾಡಿಕೊಡಿ. ಪ್ಯಾನ್ ಕಾರ್ಡ್ ನಂಬರ್ ಪ್ರೆಸ್ ಮಾಡಿದ ತಕ್ಷಣ ಪ್ರೊಸೀಡ್ ಟು ವೀಡಿಯೋ ಕಾಲ್ ಅಂತ ಕೊಡಿ. ಅದಾಗಿದ್ದ ತಕ್ಷಣವೇ ನಿಮ್ಮ ಪ್ಯಾನ್ ಕಾರ್ಡ್ ರೆಡಿಯಾಗಿ ಇಟ್ಕೊಳ್ಳಿ. ಒಳ್ಳೆ ಜಾಗಕ್ಕೆ ಬನ್ನಿ, ಇಂಟರ್ನೆಟ್ ಕನೆಕ್ಷನ್ ಆನ್ ಮಾಡ್ಕೊಂಡಿಟ್ಕೊಳ್ಳಿ. ಅದಾಗಿದ್ದ ತಕ್ಷಣ ಸ್ಟಾರ್ಟ್ ಮೈ ವಿಡಿಯೋ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿಕೊಡಿ. ಸ್ಟಾರ್ಟ್ ಆಗಿದ ತಕ್ಷಣ ಇಂಗ್ಲೀಷ್ ಹಿಂದಿ ಅಂತ ಕಲಿತೆ. ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಡಿ. ಮತ್ತು ಸ್ಟಾರ್ಟ್ ಮೈ ವಿಡಿಯೋ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿಕೊಡಿ. ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡು ಇಂಟರ್ನೆಟ್ಟು ಒಳ್ಳೆ ಜಾಗದಲ್ಲಿದೆ ಅಂತ ಅದು ಕೇಳುತ್ತೆ. ನೀವು ಅದೆಲ್ಲ ಓಕೆ ಮಾಡಿಕೊಡಿ. ಪ್ಯಾನ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಓಕೆ ಮಾಡಿ. ನೆಟ್ ಕನೆಕ್ಷನ್ ಓಪನ್ ಅಲ್ಲಿದ್ದರೆ ಓಪನ್ ಮಾಡಿ. ಒಳ್ಳೆ ಜಾಗ ಅಂತ ಕ್ಲಿಕ್ ಮಾಡಿಕೊಡಿ. ಮತ್ತು ಪ್ರೊಸೀಡ್ ಕೊಡಿ. KYC ಆಗಿದ ತಕ್ಷಣ ನಿಮ್ಗೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡೆ. ಅದಾದ ತಕ್ಷಣ ಒಂದು OTP ಸೆಟ್ ಮಾಡ್ಕೊಳ್ಳಿ. ನೀವು ಒಂದು 4 ಡಿಜಿಟು 6 ಡಿಜಿಟ್ ಒಂದು OTP ಸೆಟ್ ಮಾಡ್ಕೊಳ್ಳಿ. ಅದಾಗಿದ ತಕ್ಷಣ ನಿಮ್ಗೆ ಕಾರ್ಡ್ ಓಪನ್ ಆಗುತ್ತೆ. ಅಲ್ಲಿ 250 ರುಪೀಸ್ ಚಾರ್ಜ್ ಮಾಡಿದ್ರೆ ನಿಮ್ಗೆ ATM ಕಾರ್ಡ್ ಮನೆಗೆ ಬರುತ್ತೆ. ಅದು ಓಪನ್ ಮಾಡಿಕೊಡಿ. CVV ನಂಬರ್ ಬರುತ್ತೆ ಇಲ್ಲಿ. ವಿಸಾ ಡೆಬಿಟ್ ಕಾರ್ಡು ನಿಮ್ಮ CVV ನಂಬರ್ ಇಲ್ಲಿ ತೋರಿಸುತ್ತೆ. ಅಲ್ಲಿ ಮ್ಯಾನೇಜ್ ಕಾರ್ಡ್ ಅಂತ ಕ್ಲಿಕ್ ಮಾಡಿಕೊಡಿ. ಅಲ್ಲಿ ನೋಡ್ಬೋದು ಆನ್ಲೈನ್ ಟ್ರಾನ್ಸಾಕ್ಷನ್ ಲಿಮಿಟು 1 ಲ್ಯಾಕ್ ಅಂತ. ಕಾರ್ಡ್ ಟ್ರಾನ್ಸಾಕ್ಷನ್ ಓಪನ್ ಮಾಡಿ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಓಪನ್ ಮಾಡಿಕೊಡಿ. ಬೇಡ ಅಂದರೆ ಆಫ್ ಮಾಡಿ. ಇಂಟರ್ನ್ಯಾಷನಲಿಂದ ಹೋಗಿದ್ರೆ ಇಂಟರ್ನ್ಯಾಷನಲ್ ಯೂಸ್ ಓಪನ್ ಮಾಡಿಕೊಡಿ. ಎರಡು ಬೇಕಂದರೆ ಎರಡು ಓಪನ್ ಮಾಡಿಬಿಡಿ. ಓಕೆ ಅಂತ ಕೊಟ್ಟರೆ ಓಕೆ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರನ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.